ಮೊನ್ನೆ ನಾವು ಮಾತಾಡ್ತೀರಿ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಮೊನ್ನೆ ಒಂದು ಅರ್ಧ ಅವರ್ ಪ್ರೋಗ್ರಾಮ್ ಮಾಡಿದ್ವಿ, ಒಂದು ಸ್ವಲ್ಪ ಮಾಹಿತಿ ಇತ್ತು ನಮ್ಮ ಹತ್ರ, ಏನೋ ನಡೀತಿದೆ ಅಂತ ಒಂದು ಅನುಮಾನ. ಇವೆಲ್ಲ ನೋಡಿದ್ರೆ ಈಗ ಬಿ ಆರ್ ಪಾಟೀಲ್ ಅವ್ರು ಹೇಳೋದು ಬಾಂಬ್ ಆದ್ಮೇಲೆ ಬಾಂಬು. ಸರ್, ಇವಾಗ ನಾನು ನಿಮ್ಮ ರಿಪಬ್ಲಿಕ್ ಚಾನೆಲ್ ಮೂಲಕ ಹೇಳಬೇಕು ಅಂತ ಹೇಳಿದ್ರೆ, ಹೇಳಿ. ಪರಂಪರಾನುಗತ ರಾಜಕೀಯ ಪಕ್ಷಗಳು ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ಆ ರೀತಿ ನಾನು ಮಾತಾಡೋಕ್ಕಾಗಲ್ಲ. ಇಲ್ಲಿ ಒಂದು ಹಿಂಟ್ ಬಂತು, ಒಂದು ಇದಾಯಿತು, ಒಂದು ಅವ್ರು ಬಂದರು ಇವ್ರು ಬಂದರು, ಸ್ಟೇಟ್ಮೆಂಟ್ಗಳ ಮೇಲೆಲ್ಲ ಮಾತಾಡೋಕ್ಕೆ ನಾನು ಇಚ್ಛೆ ಪಡಲ್ಲ. ಏನಕ್ಕಂದ್ರೆ ನಿಮ್ಮದು ರಾಷ್ಟ್ರದಲ್ಲಿ ಅತ್ಯಂತ ಮಹತ್ವದ ಒಂದು ದೊಡ್ಡ ಚಾನಲ್ ನಿಮ್ಮದು. ಥ್ಯಾಂಕ್ ಯು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಿಮ್ಮ ಒಂದು ವ್ಯೂವರ್ಸ್ ಇದ್ದಾರೆ. ಇವತ್ತು ನಾವು ನೈತಿಕ ರಾಜಕಾರಣ ಎಲ್ಲಿ ಹೋಗಿದೆ ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಇವತ್ತು ಆಮ್ ಆದ್ಮಿ ಪಕ್ಷ ಉಟ್ಕೊಂಡಿರೋದು ರಾಜಕೀಯ ಪಕ್ಷ ಅಲ್ಲ ನಮ್ಮದು, ಇದೊಂದು ರಾಜಕೀಯ ಆಂದೋಲನ. ರಾಜಕೀಯದಲ್ಲಿ ಈ ರೀತಿಯ ಒಂದು ಏನು ಪ್ರಜಾಪ್ರಭುತ್ವಕ್ಕೆ ಜನಗಳು ಕೊಟ್ಟಿರೋಂಥ ಮ್ಯಾಂಡೇಟ್ಗೆ ಯಾವ ರೀತಿ ರಾಜಕಾರಣಿಗಳು ಷಡ್ಯಂತ್ರಗಳು ಕುತಂತ್ರಗಳೆಲ್ಲ ಮಾಡಿ ಸರ್ಕಾರಗಳನ್ನ ಪಲಾಯನ ಮಾಡಿ ನಿಮಗೆ ಶಾಸಕರನ್ನೆಲ್ಲ ಕೊಂಡ್ಕೊಂಡು 100 ಕೋಟಿ ಬಂಡವಾಳ ಹಾಕ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ಎಷ್ಟು ಜನಗಳು ತೆರಿಗೆದಾರರ ಹಣನ ಲೂಟಿ ಮಾಡಿದ್ದಾರೆ ಅಂತ ನಮ್ಮ ಕಣ್ಣು ಮುಂದೆ ಕಳೆದ ಒಂದು 10-15 ವರ್ಷಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ. 2004ರಲ್ಲಿ ಇವತ್ತು ಇದೇ ಕುಮಾರಸ್ವಾಮಿ ಅವರು ಅವತ್ತು ರಾಜ್ಯಪಾಲರ ಹತ್ರ 40 ಜನ ಶಾಸಕರನ್ನ ಕರ್ಕೊಂಡೋಗಿ ಅವತ್ತು ನಮ್ಮ ಬೆಂಬಲ ಇಲ್ಲ ಅಂತ ಅವತ್ತು ಹೇಳಿದ್ರು. ಆ ಕ್ಷಣದ ತನಕನೂ ಈ ಥರ ಯಾವುದೇ ರೀತಿಯ ಸಂಚಲನಗಳು ಮಾಧ್ಯಮಗಳಲ್ಲಿ ಬಂದಿರಲಿಲ್ಲ. ಅದೇ ರೀತಿ ನಿಮಗೆ 2018ರಲ್ಲೂ ತಗೊಳ್ಳಿ, 18ರಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಇತ್ತು, ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇತ್ತು. ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇವತ್ತು ಸರ್ಕಾರ ಮಾಡಿದ್ರು. ಜನಗಳಿಗೆ ಅದರಲ್ಲಿ ಏನು ಅಬ್ಜೆಕ್ಷನ್ಸ್ ಇರಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಮ್ಯಾಂಡೇಟ್ರಿ ನಿಮಗೆ ಬಂದು ಫ್ರ್ಯಾಕ್ಚರ್ ಮ್ಯಾಂಡೇಟ್ರಿ ಇತ್ತು, ಜನಗಳ ಅಬ್ಜೆಕ್ಷನ್ಸ್ ಇರಲಿಲ್ಲ. ತದನಂತರದಲ್ಲಿ ಏನಾಯಿತು, ಆಪರೇಷನ್ ಕಮಲ ಅಂತ ಏನು 17 ಜನ BJP ಶಾಸಕರನ್ನ ಕರ್ಕೊಂಡ್ಬಂದು ಭಾರತೀಯ ಜನತಾ ಪಕ್ಷದವ್ರು ಮಾಡಿದ್ರಲ್ಲ, ಇದು ಬಂದು ಈ ರಾಷ್ಟ್ರದಲ್ಲಿ ಏನು ಇವತ್ತು ರಾಷ್ಟ್ರದ ಜನತೆ ಇದ್ದಾರೆ, ರಾಷ್ಟ್ರದ ಜನತೆಗೆ ಒಂದು ಕಪ್ಪು ಚುಕ್ಕೆಯಾಗಿ ಕರ್ನಾಟಕನ ಮೂಡಿಸಿದಂತಹ ಒಂದು ಕೆಟ್ಟದಾದಂತಹ ಒಂದು ಪರಂಪರೆಯನ್ನ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ತಗೊಂಡ್ಬಂದಿದ್ದಾರೆ. ಇಲ್ಲ, ಅದೇ ಫಸ್ಟ್ ನಿಮ್ಗೆ ರೋಲ್ ಮಾಡೆಲ್ ಆಗಿದ್ದು ಇಡೀ ರಾಷ್ಟ್ರದಲ್ಲಿ. ಮುಂಚೆ ಆಗಿತ್ತು ಸರ್. ಈ ಮಟ್ಟದಲ್ಲಿ ಇವತ್ತು ನಿಮ್ಗೆ ಅದಕ್ಕೋಸ್ಕರ ಕಂಪ್ಲೇಂಟ್ ಆಗಿತ್ತು, ಕೇಸ್ಗಳಾಗಿತ್ತು. ಅದಕ್ಕೆ ಯಾರ್ಯಾರು ಸೂತ್ರಧಾರಾಗಿದ್ರು ಅವರೆಲ್ಲ ಫಾರಿನ್ಗೆ ಹೋಗ್ಬಿಟ್ಟು 3 ತಿಂಗಳು ಆದ್ಮೇಲೆ ನಿಮಗೆ ಅದು ಆಂಟಿಸಿಪೇಟರಿ ಬೇಲ್ ತಗೊಂಡ್ಬಂದ್ರು. ಸ್ವತಃ ಕುಮಾರಸ್ವಾಮಿ ಅವರು ಟೆಲಿಫೋನ್ ಟ್ಯಾಪಿಂಗ್ ಹಗರಣದಲ್ಲಿ ಸಿಕ್ಕಾಕೊಂಡಿದ್ರು. ಕಮಿಷನರ್, ಪೊಲೀಸ್ ಕಮಿಷನರ್ಗಳಿದ್ರು ಸಾಕಷ್ಟು. ಆವತ್ತೇ ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದಿದ್ರೆ ಈ ರೀತಿಯ ಕಪ್ಪು ಚುಕ್ಕೆ ಕರ್ನಾಟಕಕ್ಕೆ ಬರೋದನ್ನ ತಪ್ಪಿಸ್ಬೋದಾಗಿತ್ತು. ಆದರೆ ದುರದೃಷ್ಟವಶಾತ್ ಆವತ್ತು ಅವರು ಅಮೆರಿಕ ಪ್ರವಾಸಕ್ಕೆ ಹೋದ್ರು. ಅಮೆರಿಕ ಪ್ರವಾಸಕ್ಕೆ ಹೋದಾಗ ಸರ್ಕಾರ ಸಂಪೂರ್ಣವಾಗಿ ಉರುಳು ಬಿತ್ತು. ಯಡಿಯೂರಪ್ಪನವ್ರು ಏನೇನು ಮಾಡಿದ್ರು ಅಂತ ನಾವು ಸಾಕಷ್ಟು ಆವತ್ತಿಂದ ಮಾತಾಡ್ಕೊಂಡು ಬಂದಿದ್ದೀವಿ. ಎಷ್ಟು ಜನ 17 ಜನ ಶಾಸಕರುಗಳಿಗೆ ಎಷ್ಟೆಷ್ಟು ಹಣಕಾಸು ವ್ಯವಹಾರ ಆಯಿತು, ಆರ್ಥಿಕ ವ್ಯವಹಾರ ಆಯಿತು, ಯಾವ್ಯಾವ ರೀತಿ ಅವ್ರ ಸರ್ಕಾರದಲ್ಲ ಮಂತ್ರಿಗಳಾಗಿ ಯಾವ್ಯಾವ ರೀತಿ ಜನರ ತೆರಿಗೆದಾರರ ಹಣ ಲೂಟಿ ಮಾಡಿದ್ರು, ಲೋಕಾಯುಕ್ತ ಮುಚ್ಚಾಕಿದ್ರು, ಎಲ್ಲ ತನಿಖಾ ಸಂಸ್ಥೆಗಳು ಯಾವುದು FIRಗಳು ಆಗದಿರೋ ಥರ ಭ್ರಷ್ಟಾಚಾರಗಳು ಮಾಡಿಕೊಂಡು ನಿಮಗೆ 3 ಲಕ್ಷ ಕೋಟಿ ಸಾಲ ಮಾಡಿ, BJP ಅವಧಿಯಲ್ಲಿ 3 ಲಕ್ಷ ಕೋಟಿ ಸಾಲ ಮಾಡಿ ಇವತ್ತು ಸಹ ಯಾರು ಅದಕ್ಕೆ ಲೆಕ್ಕ ಕೊಡ್ತಾ ಇಲ್ಲ, ಎಂಥದೂ ಇಲ್ಲ. ಇವತ್ತು ನಮ್ಮ ರಾಜ್ಯನ ಇವತ್ತು ಒಟ್ಟು 5.5 ಲಕ್ಷ ಕೋಟಿ ಮತ್ತು ಈಗ ಸಿದ್ದರಾಮಯ್ಯನವರು ಏನು ಇವತ್ತು ಹೇಳಿದ್ದಾರೆ 85,000 ಕೋಟಿ ಒಂದು ಏನು ವಿತ್ತೀಯ ಕೊರತೆ ಕಾಯ್ದೆ ಎಲ್ಲ ಸೇರಿದ್ರೆ 7 ಲಕ್ಷ ಕೋಟಿ ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತು ಹೊಣೆಗಾರಿಕೆ ಇದೆ ಅಂತ ಹೇಳಿದ್ರೆ, ಈ ಒಂದು ಕೆಟ್ಟ ರಾಜಕಾರಣದಿಂದ ಜನಗಳ ಮ್ಯಾಂಡೇಟ್ ಏನು ಕೊಟ್ಟಿದ್ದಾರೆ, ಮ್ಯಾಂಡೇಟ್ನ ನೀವು ಫಾಲೋ ಮಾಡಿ. ಅಷ್ಟು ಧಾವಂತ ಏನಕ್ಕೆ ನಿಮಗೆ, ಅಷ್ಟು ಅರ್ಜೆಂಟ್ ಏನಕ್ಕೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ಅಷ್ಟು ನಿಮಗೆ ಸಂತಸದ ವಾತಾವರಣ ಇಲ್ವಾ? ಏನು ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನಗಳ ಪರವಾಗಿ ನಾವು ಮಾತಾಡುವಂತಹ ಒಂದು ಸಂದರ್ಭ ಇವತ್ತು ಬಂದಿದೆ. ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಇದಾಗಿದ ತಕ್ಷಣ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಮಾಡಿದ್ರು ಮಧ್ಯಪ್ರದೇಶಲ್ಲಿ. ನಾನಾ ಸರ್ಕಾರಗಳು ಮಾಡಿದ್ರು. ED ಉಪಯೋಗಿಸ್ಕೊಂಡ್ರು, CBI ಉಪಯೋಗಿಸ್ಕೊಂಡ್ರು. ಏಕನಾಥ್ ಶಿಂದೆ ಪ್ರಕರಣ, ಅಜಿತ್ ಪವಾರ್ ಪ್ರಕರಣ, ದೊಡ್ಡ ಕಪ್ಪು ಚಕ್ಕೆ, ಇಡೀ ರಾಷ್ಟ್ರಕ್ಕೆ ಕಪ್ಪು ಚಕ್ಕೆ. ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು? ಯಡಿಯೂರಪ್ಪನವರು 2019ರಲ್ಲಿ ಮಾಡಿದಂತಹ ಒಂದು ಘನ ಕಾರ್ಯದಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ ಈ ಪರಂಪರೆ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ದಯವಿಟ್ಟು ತಡೆ ಹಾಕಬೇಕಾಗಿದೆ. ಇವತ್ತು ರಾಷ್ಟ್ರದ ಜನ ಅದನ್ನೇ ಕೇಳ್ತಾ ಇದ್ದಾರೆ. ಹೇಗಾಗ್ತೀರಾ ಅಂತ ಹೇಳಿದ್ರೆ ನೀವು ಅದಕ್ಕೆ ಸ್ಪಷ್ಟವಾದಂತಹ ಒಂದು ಕಾನೂನು ಕೊಡಬೇಕು. ರಮೇಶ್ ಕುಮಾರ್ ಅವರು ಏನು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಸಬ್ಮಿಷನ್ ಮಾಡಿದ ಸ್ಪೀಕರ್ ಆಗಿ ಆ ಪ್ರಕರಣನ ತಗೋಬೇಕು. ಸೀರಿಯಸ್ ಆಗಿ ಜಡ್ಜ್ಗಳ ಬಗ್ಗೆ ಒಂದು ಮ್ಯಾಂಡೇಟರಿ ಕೊಡಬೇಕಾಗುತ್ತೆ. ಒಂದು ಉತ್ತರ ಕೊಡಿ. ಇವತ್ತು ಇಡೀ ನ್ಯಾಷನಲ್ ಏಜೆನ್ಸಿಗಳನ್ನೆಲ್ಲ ಕಾಂಗ್ರೆಸ್ BJP ಅವರು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದಾದ್ರೆ, ಹಾಗಾದ್ರೆ ನಿಮ್ಮ ಪಕ್ಷದ ನಾಯಕರ ಬಳಿ ಸಿಕ್ಕಿದ ದುಡ್ಡು ಕೂಡ ಅವರೇ ಇಟ್ಟರಾಗಾದ್ರೆ? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ.
ಇವತ್ತು ದೆಹಲಿಯಲ್ಲಿ ಮನೀಶ್ ಸಿಸೋಡಿಯಾ ಅವರು ಏಕನಾಥ್ ಶಿಂದೆ ಆಗಿದ್ದಿದ್ರೆ ಇವತ್ತು ಕಳೆದ 9 ತಿಂಗಳಿಂದ ಇವತ್ತು ಜೈಲಲ್ಲಿ ಇರುವಂತ ಪರಿಸ್ಥಿತಿ ಜೈಲಲ್ಲಿ ಇರ್ತಾ 5-star ಇರ್ಲಿಲ್ಲ. ಹೋಟ್ಲು ತರ ಮಾಡ್ಕೊಡ್ತಾರೆ. ಅದನ್ನು BJP ಅವರೇ ಮಾಡಿದ್ರ? ಸಾಕಷ್ಟು ಒತ್ತಡಗಳು ಏಕನಾಥ್ ಶಿಂದೆ ತರ ಬಾ 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 ಅಂತ ಕರೆದ್ರು. ಇವತ್ತು ಯಾರು ಕರೆದಿದ್ದು? ನಿಮ್ಮ ನರೇಂದ್ರ ಮೋದಿ ಸರ್ಕಾರ ಅಮಿತ್ ಶಾ ಸರ್ಕಾರ, ಭಾರತೀಯ ಜನತಾ ಕಾಂಗ್ರೆಸ್ ಸುಳ್ಳು ಸುಳ್ಳೆಲ್ಲ ಹೇಳ್ಬಾರ್ದು ಮನೀಶ್ ನೋಡಿ. ಸಿಸೋಡಿಯಾ ಅವರಿಗೆ ನೋಡಿ, ನಿರಾಧಾರ ಉಪರಾಷ್ಟ್ರಪತಿಗಳಿಗೆ ನೀವು ಎಲ್ಲಾರನ್ನೂ ಬಿಟ್ಟು ನಿರಾಧಾರ ಬನ್ನಿ ಆರೋಪ ಅಂತ ಮಾಡ್ಬೇಡಿ ಹೇಳೋದು. ಅಂತ ಹೇಳಿ ಅವ್ರಿಗೆ. ನಾನು ಎಲ್ಲ ಮಾತಾಡಿದ ಬಿಟ್ಟು ಕೇಳಿ, ಬನ್ನಿ, ನಿಮ್ಮನ್ನು ಮುಖ್ಯಮಂತ್ರಿ ನೀವು. ಮಾಡ್ತೀವಿ ಅಂತ ಅಲ್ಲ, ಕೊಟ್ರು. ನೋಡಿ, ನಾವು ಆಮ್ ಆದ್ಮಿ ಅವರಿಗೆ ಆಂದೋಲನದಲ್ಲಿ ಬಂದಿರೋದು ಪೊಲಿಟಿಕಲಿ ರಿಜೆಕ್ಟೆಡ್ ಪಾರ್ಟಿ ಅಭ್ಯರ್ಥಿಗಳಿಗೆ ಆಫರ್ ಕೊಡುವಂತ ದಾರಿದ್ರ್ಯ ಭಾರತೀಯ ಜನತಾ ಪಾರ್ಟಿಗೆ ಬಂದಿಲ್ಲ. ಈಗ ಆಯ್ತು, ನಾನು ಮತ್ತೆ ಮಾತಾಡಿದ್ರೆ ಮುಗಿಸ್ತೀನಿ. ಈಗ ನಾನು ಕೇಳೋಂಥದ್ದು ಟ್ರಯಲ್ ಯಾಕೆ ಮಾಡಿಲ್ಲ? ಅವ್ರು ಎಷ್ಟು ಟ್ರಯಲ್ ಯಾಕೆ ಮಾಡಿಲ್ಲ? ಚೀಮಾರಿ ಆಗ್ತಾ ಇದ್ದಾರೆ. ವಿನೋದ್ ಖನ್ನಾ ಅಂತ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಚೀಮಾರಿ ಆಗ್ತಾ ಇದ್ದಾರೆ. ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ಅಲ್ಲಿ ಆಯ್ತು, ಬರುತ್ತೆ. ಕೇಳಿಸ್ಕೊಳ್ಳಿ. ಸಂಗೀತ ಅವರೇ, 5 ನಿಮಿಷ ಸ್ಟಾರ್ಟ್ ಮಾಡಿ ನೀವು ಅವ್ರು ಮಾತಾಡ್ಬಿಡಿ ಅವ್ರು. ಇಲ್ಲ, ಹೇಳಿದ ಪ್ರಶ್ನೆ ಪರವಾಗಿಲ್ಲ, ಇಲ್ಲ, ಪರವಾಗಿಲ್ಲ. ಉತ್ತರ ಕೊಡ್ತೀನಿ. ನಾನು ಇನ್ನೂ ಮುಗಿಸಿಲ್ಲ, ಅದು ಸರ್ ಏಕನಾಥ್ 5 ನಿಮಿಷ ಆಯ್ತು ಸ್ಟಾರ್ಟ್ ಮಾಡಿ. ಏಕನಾಥ್ ಬ್ರೇಕ್ ತಗೊಳ್ಳಿ ನೀವು. ಮನೀಶ್ ಸಿಸೋಡಿಯಾ ನಮ್ಮ MLA ಕರ್ಕೊಂಡ್ಬಂದು ದೆಹಲಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಿದ್ರೆ ಹಾ. ಈ ಪರಿಸ್ಥಿತಿ ಅವರಿಗೆ ಹಂಗಾದ್ರೆ ನಿಮ್ ನಾಯಕರು ತಪ್ಪು ಮಾಡಿಲ್ಲ. ನಿಮ್ ನಾಯಕರು ತಪ್ಪು ಮಾಡಿಲ್ಲ. ಒಂದ್ ನಿಮಿಷ ತಪ್ಪು ಮಾಡಿಲ್ಲ. ಅರವಿಂದ್ ಕೇಜ್ರಿವಾಲ್ ಅವರು ತಪ್ಪು ಮಾಡಿಲ್ಲ. ಮತ್ತೆ ಯಾಕೆ ಇವತ್ತು ಹಾಜರಾಗ್ಬೇಕಿತ್ತಲ್ಲ? ಅದೇನೋ ಇನ್ನೊಂದು ಹೇಳ್ತೀನಿ ಅದೆಂತದೋ ವಿಪಾಸನ ಧ್ಯಾನಕ್ಕೆ ಹೋಗಿದ್ರಂತಲ್ಲ. ಮಾತಾಡ್ತೀನಿ. ಇವತ್ತು ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಶಾಸಕರನ್ನ ಕೊಂಡ್ಕೊಳ್ಳುವಂತ ಪ್ರಕ್ರಿಯೆ ಇದೆ. ಆದ್ರೆ ಆಮ್ ಆದ್ಮಿ ಪಕ್ಷದಲ್ಲಿ ಒಬ್ಬ ಶಾಸಕ ಪ್ರಲೋಭನೆಗೊಳಗಾಗಿಲ್ಲ. ಆಮ್ ಆದ್ಮಿ ಪಕ್ಷ ಒಬ್ಬನೇ ಒಬ್ಬ ಶಾಸಕ ಪ್ರಲೋಭನೆಗೊಳಗಾಗಿಲ್ಲ. ಇವತ್ತು ಅವರಿಗೆ 2013ರಲ್ಲಿ ನಮಗೆ 34 ಸೀಟ್ ಇತ್ತು. ಅವ್ರಿಗೆ ಬೇಕಾಗಿದ್ದು 2 ಸೀಟು. ಸಂಕೀರ್ತ ಅವರೇ, ನಿಮ್ಗೆ ವಿರೋಧ ಪಕ್ಷದಲ್ಲಿ ಕುರಿದಕ್ಕೆ ಆಗ್ತಿಲ್ಲ ಅನ್ನೋ ಆರೋಪವನ್ನ ಇವ್ರು ಮಾಡ್ತಿದ್ದಾರೆ. ಚಾನ್ಸ್ ಸಿಗುತ್ತೆ ತಗೊಳ್ಳಿ, ನೀರು ಕುಡಿ. ಬದಲಾವಣೆ ಓಕೆ ಓಕೆ, ನೀರು ಕುಡಿ. ಈಗ ಎಲ್ಲ ಯುವಕರಿದ್ದೀವಿ. ಇಲ್ಲ, ಉತ್ತರ ಕೇಳ್ಕೊಳ್ಳಿ. ಸಾಕು, ನೀವು ಸಮಯ ಮಾತಾಡಿದ್ರೆ ಕೇಳಿ. ಸಾಕು ಸಾಕು, ಕೇಳಿ ಕೇಳಿ. ಈಗ ನೋಡಿ, ನಿರಾಧಾರ ಆರೋಪಗಳನ್ನ 2013ರಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಒಂದು ಒಪಿನಿಯನ್ ಅನ್ನು ಕೊಡ್ತಾರೆ. CBI ಅಂಡ್ ED ಆರ್ ಎ ಕೇಜ್ ಪ್ಯಾರೆಟ್. ಇಟ್ ಈಸ್ ಬೀನ್ ಮಿಸ್ಯೂಸ್ ಅಂಡ್ ಇಟ್ಸ್ ಎ ಮೌತ್ ಪೀಸ್ ಆಫ್ ಕಾಂಗ್ರೆಸ್. ನೀವು ಹೊಡೆದು ನೋಡ್ಬೋದು, ನಾನು ಸುಳ್ಳು ಹೇಳ್ತಾ ಇಲ್ಲ, ಆಯ್ತಾ? ಆ ಥರ ಇದ್ದಾಗ ಮಿಸ್ಯೂಸ್ ಮಾಡಿದವ್ರು ಯಾರು? ಕಾಂಗ್ರೆಸ್ ಪಕ್ಷದವ್ರು. ದಯವಿಟ್ಟು ನೈತಿಕತೆ ಇಟ್ಕೊಂಡು ಅವ್ರು ಉತ್ತರ ಕೊಡಲಿ ಅದಕ್ಕೆ. ಆಮೇಲೆ ಇವ್ರು ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ, 2014ರಿಂದ ಯಾರು BJP ಪಕ್ಷದಲ್ಲಿ ಸೇರ್ಕೊಂಡಿದ್ದಾರೆ, ಯಾರ್ಯಾರು BJP ಶಾಸಕರಿದ್ದಾರೆ, ಅವ್ರೆಲ್ಲರ ಮೇಲೂ ಪ್ರಕರಣಗಳು ತೆಗೀರಿ. ಯಾವ್ದಾನ ಪ್ರಕರಣ ಖುಲಾಸೆ ಆಗಿದೆಯಾ ಇಲ್ಲ ಅವ್ರ ಮೇಲೆ ಪೆಂಡಿಂಗ್ ಇದ್ರೆ ಪೆಂಡಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ. ನಾವಿಲ್ಲಿ ಕೂತಿರೋರು ಯಾರು ಅಯೋಗ್ಯರಲ್ಲ. ಕೇಸ್ ಏನಾಯ್ತು? ನಾವಿಲ್ಲಿ ಯಾರು ಕೂತಿರೋರು ಇನ್ವೆಸ್ಟಿಗೇಷನ್ ತನಿಖೆ ಇನ್ವೆಸ್ಟಿಗೇಷನ್ ಆಫೀಸರ್. ಆಮೇಲೆ ಇವರು ಆಮ್ ಆದ್ಮಿ ಪಾರ್ಟಿ ಅವರು ಇಷ್ಟೊಂದೆಲ್ಲ ಮಾತಾಡ್ತಾರಲ್ಲ, ನಾನು ಹೇಳ್ತಿರೋಂಥದ್ದು ಇವ್ರಿಗೆ ಎಷ್ಟು ವೋಟ್ ಬಂತು ನಿಮಗೆ? ನಿಮಗೆ ಬಂದಿದ್ದು 0.52% ವೋಟ್ ಕರ್ನಾಟಕದಲ್ಲಿ. ಪೊಲಿಟಿಕಲಿ ಯು ಆರ್ ರಿಜೆಕ್ಟೆಡ್. ನಿಮ್ಮ ಹತ್ರ ಶಾಸಕರನ್ನ ಕೊಂಡ್ಕೊಳ್ಳುವಂತ, ನಿಮ್ಮ ಹತ್ರ ನೀತಿ ಪಾಠ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಬಂದಿಲ್ಲ. ಆಮೇಲೆ ನಾನು ಈಗ ಹೇಳ್ತಿರೋದು ಅಷ್ಟೇ, ಈಗ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಶಾಸಕರು 5ನೇ ಬಾರಿ ಪತ್ರ ಬರೀತಾ ಇದ್ದಾರೆ. ಯಾವ್ದ್ರ ಮೇಲೆ? ತನ್ನದೇ ಸರ್ಕಾರದ ಮೇಲೆ 5ನೇ ಬಾರಿ